ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಟೇಸ್ಟಿಯಾಗಿ ಮಾವಿನಕಾಯಿಯ ರೆಸಿಪಿಯನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಮಾವಿನಕಾಯಿಯಿಂದ ಮಾಡುವ ತುಂಬ ಟೇಸ್ಟಿಯಾಗಿರುವ ಜ್ಯೂಸ್ ರೆಸಿಪಿಯನ್ನು ಹೇಗೆ ಮಾಡೋದು ಎಂದು ತೋರಿಸುತ್ತಿದ್ದೇನೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟವಾಗುತ್ತೆ. ಆಗ ಬನ್ನಿ ಹೇಗೆ ಮಾಡೋದು ಎಂದು ನೋಡೋಣ. ಮೊದಲಿಗೆ ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆಯೋಣ. ನಾನು ಇಲ್ಲಿ ತೆಗೆದಿರುವ ಮಾವಿನಕಾಯಿ ತುಂಬ ಸಿಹಿಯೂ ಇಲ್ಲ ಮತ್ತು ತುಂಬ ಹುಳಿಯೂ ಇಲ್ಲ, ಆ ಥರದ ಮಾವಿನಕಾಯಿ ಆಗಿರಬೇಕು. ಆಗ ತುಂಬ ಹುಳಿ ಇರುವ ಮಾವಿನಕಾಯಿ ಬೇಡ. ಮಾವಿನಕಾಯಿ ಹುಳಿ ಇಲ್ಲದ ಮಾವಿನಕಾಯಿ ಇರುತ್ತೆ ಅಲ್ಲ, ಆ ಕಾಯಿಯನ್ನು ತೆಗೆಯೋಣ. ನಂತರ ಈಗ ಚೆನ್ನಾಗಿ ಇದರ ಸಿಪ್ಪೆಯನ್ನೆಲ್ಲ ತೆಗೆಯೋಣ. ಮಾವಿನಕಾಯಿಯ ಸಿಪ್ಪೆ ಏಕೆ ತೆಗೆಯೋದಂದರೆ, ಒಮ್ಮೊಮ್ಮೆ ಒಂದೊಂದು ಮಾವಿನಕಾಯಿಯ ಸಿಪ್ಪೆ ತುಂಬ ಕಹಿ ಇರುತ್ತೆ. ಸೊ ಅದರಿಂದ ನಾನು ಇದರ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಈ ಮಾವಿನಕಾಯಿಯ ಸಿಪ್ಪೆ ತುಂಬ ಕಹಿ ಇದೆ, ಸೊ ನಾನು ಈಗ ಮಾವಿನಕಾಯಿಯ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಬೆಲ್ಲೈಕನನ್ನು ಆನ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ನಾನು ಇನ್ನೂ ಒಳ್ಳೆಯ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ. ಆಗ ನಿಮಗೆ ನೋಟಿಫಿಕೇಷನ್ ಬಂದರೆ ನಿಮಗೆ ಈಸಿಯಾಗಿ ನೋಡ್ಬೋದು. ಈಗ ಮಾವಿನಕಾಯಿಯ ಸಿಪ್ಪೆಯನ್ನೆಲ್ಲ ತೆಗೆದ ನಂತರ ಇದನ್ನು ಚೆನ್ನಾಗಿ ವಾಶ್ ಮಾಡೋಣ. ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಇಷ್ಟಪಡುವವರು ಈಸಿಯಾಗಿ ಮಾಡಬೇಕು ಅಂತಂದರೆ ನನ್ನ ಈ ಚಾನಲಿನಲ್ಲಿ ನಾನು ವಿಡಿಯೋ ಹಾಕಿದ್ದೇನೆ, ಉಪ್ಪಿನಕಾಯಿಯ ವಿಡಿಯೋ. ಸೊ ಈಸಿಯಾಗಿ ಮಾಡ್ಬೋದು. ನಿಮಗೆ ಈ ಚಾನಲ್ನಲ್ಲಿ ನಿಮಗೆ ಅದನ್ನು ಚೆಕ್ ಮಾಡ್ಬೋದು. ಈಗ ನೆಕ್ಸ್ಟ್ ನಾನಿಲ್ಲಿ ಪುದೀನ ಲೀವ್ಸನ್ನು ನಾನು ವಾಶ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ತೆಗೆಯೋಣ. ಈಗ ನಾವು ವಾಶ್ ಮಾಡಿ ಇಟ್ಟಿರುವ ಮಾವಿನಕಾಯಿ ಉಂಟಲ್ಲ, ಅದನ್ನು ನಮಗೆ ಕಟ್ ಮಾಡೋಣ, ಸಣ್ಣ ಸಣ್ಣದಾಗಿ ಕಟ್ ಮಾಡೋಣ. ನಾನು ನನ್ನ ಈ ಚಾನಲಿನಲ್ಲಿ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿಯನ್ನು ಈಸಿಯಾಗಿ, ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ನಿಮಗೆ ಹೇಗೆ ಮಾಡ್ಬೋದು ಅಂತ ವಿಡಿಯೋ ಮಾಡಿದ್ದೇನೆ. ನಿಮಗೆ ಆ ವಿಡಿಯೋವನ್ನು ಚೆಕ್ ಮಾಡ್ಬೋದು. ಈಗ ಮಾವಿನಕಾಯಿಯ ಸೀಸನ್ ಅಲ್ಲ, ಆಗ ಎಲ್ಲರೂ ಉಪ್ಪಿನಕಾಯಿ ಎಲ್ಲ ಆಗ್ತಾ ಇರ್ಬೋದು. ಆಗ ನಿಮಗೆ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡುವ ಉಪ್ಪಿನಕಾಯಿಯ ವಿಡಿಯೋವನ್ನು ನಾನು ನನ್ನ ಈ ಚಾನಲಿನಲ್ಲಿ ಹಾಕಿದ್ದೇನೆ. ನಿಮಗೆ ಆ ವಿಡಿಯೋವನ್ನು ಚೆಕ್ ಮಾಡ್ಬೋದು. ಈ ಮಾವಿನಕಾಯಿಯ ಜ್ಯೂಸನ್ನು ನೀವು ಡೆಫಿನೆಟ್ಲಿ ಆಗಿ ಟ್ರೈ ಮಾಡಿ ನೋಡಿ. ನಿಮಗೆ ತುಂಬ ಇಷ್ಟವಾಗುತ್ತೆ, ಈಸಿಯಾಗಿ ಮಾಡಬಹುದು. ಮತ್ತು ಎಲ್ಲರ ಮನೆಯಲ್ಲಿ ಈಗ ಮಾವಿನಕಾಯಿಯಲ್ಲಿ ಇರುತ್ತೆ ಅಲ್ಲ, ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಏನೆಲ್ಲ ಮಾವಿನಕಾಯಿಯಲ್ಲಿ ಟ್ರೈ ಮಾಡ್ತಾ ಇರ್ಬೋದಲ್ಲ, ಆಗ ಸೊ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟವಾಗುತ್ತೆ. ಈಗ ನಾವು ಈ ಕಟ್ ಮಾಡಿದ ಮಾವಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕೋಣ. ನಂತರ ಈಗ ಇದಕ್ಕೆ ನಾವು ವಾಶ್ ಮಾಡಿ ಇಟ್ಟ ಪುದೀನ ಎಲೆ ಉಂಟಲ್ಲ, ಅದನ್ನು ಕೂಡ ಆ್ಯಡ್ ಮಾಡೋಣ. ಪುದೀನ ಎಲೆ ತುಂಬ ಹೆಲ್ದಿಯಾಗಿರುತ್ತೆ, ಮಾವಿನಕಾಯಿ ಜ್ಯೂಸ್ ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ಆಗ ಈಗ ನಮಗೆ ಪುದೀನ ಲೀವ್ಸನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ ನಂತರ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಆ್ಯಡ್ ಮಾಡಿದ ನಂತರ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತೆಗೆಯೋಣ. ನಂತರ ಈಗ ಇದನ್ನು ಫಿಲ್ಟರ್ ಮಾಡಬೇಕು. ಈಗ ಅದರಲ್ಲಿ ಸ್ವಲ್ಪ ಇದೆಲ್ಲಿರುತ್ತೆ ಅಲ್ಲ, ಸೊ ನಾವು ಈಗ ಅದನ್ನು ಫಿಲ್ಟರ್ ಮಾಡಿ ಗ್ಲಾಸ್ಗೆ ಹಾಕಿದ ನಂತರ ತುಂಬ ರುಚಿಕರವಾಗಿರುವ ಮಾವಿನಕಾಯಿ ಜ್ಯೂಸ್ ರೆಡಿಯಾಗಿರುತ್ತೆ. ಆಗ ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟವಾಗುತ್ತೆ. ಆಗ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.